ಒಬ್ರು ಇಲ್ಲ ಅಂದ್ರೆ ನಾನಿರೋದಿಲ್ಲ ಅನ್ನೋ ಆಲೋಚನೆನ ನಿನ್ ಮನ್ಸಿಗೆ ಬರೋಕ್ ಬಿಡ್ಬೇಡ. ನನ್ನಿಂದ ಧೈರ್ಯ ಬಂದಿದೆ ಅಂದೆ, ನನ್ನಿಂದ ಬದಲಾಗಿದ್ದೀನಿ ಅಂದೆ. ಆ ಬದಲಾವಣೆನ ಹಾಗೆ ಇರೋಕ್ ಬಿಡು. ಮತ್ತೆ ನನ್ನ ಅವಶ್ಯಕತೆ ನಿನಗ್ ಬರಬಾರ್ದು, ಯಾವತ್ತಿಗೂ ಬರಬಾರ್ದು. ಅದೇ ಅಲ್ವಾ ನಿಜವಾದ ಬದಲಾವಣೆ. ನನ್ನೊಬ್ಳದ್ ಮಾತ್ರ ಅಲ್ಲ, ಮನೆಯಲ್ಲಿರೋ ಎಲ್ರಿಗೂ ನೀನ್ ಬೇಕು ಆದ್ಯ. ಬೇಕು, ಆದ್ರೆ ಇರೋಕ್ಕಾಗಲ್ವಲ್ಲ. ನಾನಿಲ್ಲಿದ್ರೆ ಸ್ವಲ್ಪ ಜನಕ್ಕೆ ಬೇಜಾರಾಗತ್ತೆ. ಯಾರು? ಆ ಚಾರು ಬಗ್ಗೆ ಹೇಳ್ತಿದ್ಯಾ? ಚಾರು ಬೇಜಾರು ಮಾತ್ರನೇ ಮೇಲೆ ಕಾಣಿಸ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ಚಾರುಗಿಂತ ಹೆಚ್ಚಾಗಿ ನೋವನ್ಭವಿಸ್ತಿರೋದು ಸೇನು. ಅಲ್ಲಿ ಚಾರುನ ಹೆಂಡತಿಯಾಗಿ ಒಪ್ಕೊಳ್ಳೋಕಾಗ್ದೆ, ಇಲ್ಲಿ ಎದುರಾಗಿ ಕಾಣಿಸ್ತಿರೋ ನನ್ನನ್ನ ಹತ್ರ ಮಾಡ್ಕೊಳ್ಳೋಕಾಗ್ದೆ. ಸೇನು ತುಂಬಾ ಅನುಭವಿಸ್ತಿದ್ದಾರೆ. ನಾನಿಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ದಿನಕ್ಕೆ ನನ್ನ ಮರ್ತ ಹೋಗಿ ಚಾರುಗೆ ಹತ್ರ ಆಗ್ತಾನೆ. ಅವರು ಚೆನ್ನಾಗಿರ್ತಾರೆ. ಅವ್ರು ಚೆನ್ನಾಗಿರ್ತಾರೆ, ಆದ್ರೆ ನೀನು? ನಾನು ನಿನ್ನಷ್ಟು ಅದೃಷ್ಟ ಮಾಡಿಲ್ವಲ್ಲ ರಾಜಿ. ನಿನ್ನ ಹಾಗೆ ಹೋರಾಡಿ ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕಾಗ್ಲಿಲ್ಲ. ಆದ್ರೂ ಇಲ್ಲೇ ಇದ್ಕೊಂಡು ಸೀನು ಚಾರು ಇಬ್ರು ಆನಂದವಾಗಿರೋಕಾಗ್ದೆ ಅಡ್ಡ ಆಗಿರ್ಬಾರ್ದು. ನನಗೂ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇಲ್ಲ, ಆದ್ರೆ ಹೋಗದೆ ಇರೋಕ್ಕಾಗಲ್ಲ. ಒಂದು ನೋವಿಗೆ ನಾವು ಕಾರಣ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ನಾವು ಮಾಡ್ಬೇಕಾಗಿರೋದು ನಾವು ದೂರ ಇರೋದು ಮಾತ್ರನೇ. ಅದಕ್ಕೆ ನಾನು ದೂರ ಹೊರಟೋಗ್ತಿದ್ದೀನಿ. ಚಾರು ಬಗ್ಗೆ ಯೋಚನೆ ಮಾಡ್ದೆ, ಮಾವನ್ ಬಗ್ಗೆನೂ ಯೋಚಿಸ್ದೆ, ಮತ್ತೆ ನನ್ ಬಗ್ಗೆ ಯೋಚನೆ ಮಾಡಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡೋ ವ್ಯಕ್ತಿ ನಿನ್ ಜೀವನಕ್ಕೆ ಬರ್ತಾ ಇದ್ದಾರೆ. ಹೀಗಿರುವಾಗ ನಿಮ್ಮಿಬ್ರ ಮಧ್ಯೆ ನಾನಿರೋದು ಕೂಡ ಕರೆಕ್ಟ್ ಅಲ್ಲ ರಾಜಿ. ಎರಡು ಗೆರೆಗಳ ಮಧ್ಯೆ ಒಂದು ಗೆರೆ ಯಾವಾಗ್ಲೂ ಅಡ್ಡವಾಗಿ ಕಾಣಿಸ್ತಿರುತ್ತೆ. ಹಾಗೆ ಇಬ್ರ ಮಧ್ಯೆ ಒಬ್ರಿರೋದು ಅಡ್ಡ ಆಗಿ ನಿಂತ್ಕೊಂಡಿರೋ ಹಾಗೆ. ಇಬ್ರು ಒಬ್ರಿಗೊಬ್ರು ಕಾಣಿಸ್ಬೇಕು ಅಂದ್ರೆ